ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಸೊ ಫ್ರೆಂಡ್ಸ್, ತುಂಬ ದಿನಗಳಾದಮೇಲೆ ಲಾಗ್ನ ಮಾಡ್ತಾ ಇದ್ದೀನಿ. ಇದು ಒಂದು ಪುಟಾಣಿ ಮಿನಿ ಲಾಗ್ ಆಗಿರುತ್ತೆ. ಸೊ ನಮ್ಮ ಊರ ಹಬ್ಬ ಇತ್ತು, ದೊಡ್ಡಮ್ಮನ ಹಬ್ಬ ಬೆಳ್ತೂರಲ್ಲಿ. ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿರೋದನ್ನು ಆ್ಯಡ್ ಮಾಡ್ತೀನಿ. ಬಟ್ ನಾನು ಹೋಗಿರಲಿಲ್ಲ, ಅಂದರೆ ಹಬ್ಬಕ್ಕೆ ಹೋಗಿದ್ದೆ ಬಟ್ ಶೂಟ್ ಮಾಡ್ಕೊಳ್ಳಿಲ್ಲ. ನನ್ನ ಹಸ್ಬೆಂಡ್ ಹತ್ರ ಇತ್ತು, ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹಾಗೆ ಇನ್ನು ಮುಂದೆ ನನ್ನ ವೀಡಿಯೋಗಳು ಬರ್ತಾ ಇರುತ್ತೆ. ಬಟ್ ರೆಗ್ಯುಲರಾಗಿ ಬರಲಿಲ್ಲ ಅಂದರೂ ಕೂಡ 2 ದಿನಕ್ಕೊಂದ್ಸಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರಲಿ. ಸೊ ನಿನ್ನೆ ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅನ್ನೋದು ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಯಾಕಾಗಿ ಇಷ್ಟು ದಿನ ಗ್ಯಾಪ್ ತೊಗೊಂಡೆ ವೀಡಿಯೋ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ನಾವು ಇದು ಊರಲ್ಲಿದ್ದಾಗ ಹಬ್ಬಕ್ಕಿಂತ ಮುಂಚೆ ನಡೆದಿದ್ದಂತಹ ಲಾಗಿದ್ದು. ಊಟಕ್ಕೆ ಮೀನು ಸಾಂಬಾರು ಮಾಡಿದ್ದೆ, ಅದರದ್ದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ನಮ್ಮ ಕಡೆ ಏನಪ್ಪ ಅಂದರೆ ನಾನ್ ವೆಜ್ ಎಲ್ಲ ಮಾಡಿದಾಗ ಸ್ವಲ್ಪ ಕಬ್ಬನ್ನ ಕಾಯಿಸಿ ಇಡ್ತಾರೆ. ಏಕೆಂದರೆ ಹೊರಗಡೆಯಿಂದ ತಂದಿರ್ತಾರೆ ಅಲ್ವಾ, ಹೊಟ್ಟೆ ನೋವೆಲ್ಲ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನಾನು ಕೂಡ ಅದೇ ಥರನೇ ಮಾಡ್ತೀನಿ. ಅದಾದಮೇಲೆ ಸಾಂಬಾರೆಲ್ಲ ಮಾಡಿದೆ. ಮತ್ತು ಇದು ಮೀನಲ್ಲಿ ತತ್ತಿ ಬರುತ್ತಲ್ಲ, ಅದನ್ನು ಕೂಡ ತೊಗೊಬಂದಿದ್ರು. ಅದನ್ನು ಕೂಡ ಫ್ರೈ ಮಾಡಿದೆ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಕಡಲೆಕಾಳು ನೆನೆ ಹಾಕಿದ್ದೆ ಸಾಂಬಾರಿಗೆ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡು ಮುದ್ದೆಗೆ ಕೂಡ ಇಟ್ಕೊಂಡಿದ್ದೀನಿ. ನಾನು ತುಂಬ ದಿನಗಳೇ ಆಯಿತು ಲಾಗ್ನಾಗ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಎಲ್ಲರದ್ದು ಊಟ ಎಲ್ಲ ಆದಮೇಲೆ ಮಾವಿನ ಹಣ್ಣು ಬಿಟ್ಟಿತ್ತು, ತುಂಬ ಹಣ್ಣು ಬಂದಿತ್ತು, ಕಿತ್ತೇ ಇರಲಿಲ್ಲ. ಹಾಗಾಗಿ ಹಣ್ಣು ಕೀಳೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಾನು ಇಬ್ಬರು ಹೋದ್ವಿ. ಸೊ ಅವರು ಎಲ್ಲ ಕಿತ್ಕೊಡ್ತಾಯಿದ್ರು, ನಾನು ತೆಗೆದು ಇಟ್ಕೊತಾ ಇದ್ದೆ. ಅಂದರೆ ಕೆಳಗಡೆ ಬಿದ್ದುಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಹಣ್ಣು ಹಾಳಾಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಕೀಳ್ತಾ ಇದ್ದೀವಿ ಅಷ್ಟೇ. ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇಗೆ ಇದು ಕಂಪ್ಲೀಟ್ ಒಂದು 3-4 ದಿನ ಆಗಿರುತ್ತೆ. ಸೊ ನನಗೆ ಆ ದಿನಗಳು ನೆನಪಿಲ್ಲ. ಇಡ್ಲಿ ಮಾಡಿ ವಡೆ ಮಾಡಿದ್ದೆ, ಉದ್ದಿನ ವಡೆ ಮಾಡಿದ್ದೆ. ಇದು ಯಾವುದು ಕೂಡ ರೆಸಿಪಿನ ಶೇರ್ ಮಾಡಿಲ್ಲ ನಾನು. ಸೊ ಇದು ಹಬ್ಬ ಬಂದು 7ನೇ ತಾರೀಕು ಶುಕ್ರವಾರ ಆಗಿದ್ದು. ಸೊ ಈ ಥರ ಆಗಿತ್ತು ಪೂಜೆ ನಮ್ಮ ಊರ ಬಸವೇಶ್ವರ ದೇವಸ್ಥಾನದಲ್ಲಿ. ಅದಾದಮೇಲೆ ದೊಡ್ಡಮ್ಮನ ಹಬ್ಬ ಅಲ್ವಾ, ಸೊ ಅಲ್ಲಿ ದೇವ್ರನ್ನ ಕರೆಸ್ತಾರೆ. ಯಾವ ಥರ ಕರೆಸಿದ್ದಾರೆ ಅದನ್ನು ಕೆಲವೊಂದನ್ನು ವಾಯ್ಸ್ ಓವರ್ ಕೊಡಲ್ಲ, ಹಾಗೇ ಬಿಡ್ತೀನಿ. ನೋಡಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ಕೊಡಿ ಅಂತ ಕೇಳ್ಕೊತೀನಿ. ಸೊ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಏನಕ್ಕಾಗಿ ವಿಡಿಯೋ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಇನ್ನು ವಾಯ್ಸ್ ಓವರ್ ಕೊಡಲ್ಲ, ಹಾಗೇ ಬಿಡ್ತೀನಿ. ನೋಡಿದ್ರಿ ಅಲ್ವಾ ಹೇಗಿತ್ತು ನಮ್ಮೂರಲ್ಲಿ ಹಬ್ಬ ಅಂತ ಅಂದ್ಬಿಟ್ಟು. ನಾನು ಹೋಗಿದ್ದರೆ ದೇವಸ್ಥಾನದ ಹತ್ರ, ಅಂದರೆ ಕೆರೆ ಹತ್ರ ದೇವರನ್ನು ಕರೆಸೋವಂಥದ್ದು. ನಾನು ಹೋಗಿದ್ರೆ ಡೆಫಿನೆಟಾಗಿ ವೀಡಿಯೋನ ಚೆನ್ನಾಗಿ ಶೂಟ್ ಮಾಡ್ಕೊಂಬರ್ತಾಯಿದ್ದೆ. ನನ್ನ ಹಸ್ಬೆಂಡ್ ಹತ್ರ ಇತ್ತು ವೀಡಿಯೋಸ್ಗಳು, ಅವ್ರ ಹತ್ರ ಹೇಳಿ ಕಳಿಸ್ಕೊಂಡಿರುವಂಥದ್ದು. ಮತ್ತು ಇನ್ನೂ ತುಂಬ ವೀಡಿಯೋಸ್ ಇದೆ, ಬಟ್ ಅದೇ ಬೋರಿಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಕಲಿಲ್ಲ ನಾನು. ಸೊ ಸಿಂಪಲಾಗಿರಲಿ ಅಂದ್ಬಿಟ್ಟು ಹಾಕಿದ್ದೀನಿ, ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು. ನೋಡೋಣ ಮುಂದೆ ಲಾಗ್ಗಳಿನ್ನ ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ. ಬಟ್ ಬ್ಯಾಕಪ್ ಆಗ್ತೀನಿ. ಬ್ಯಾಕಪ್ ಆಗಿ ಮತ್ತೆ ವೀಡಿಯೋಸ್ನ ಮಾಡ್ತೀನಿ. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್, ಸಿ ಯು.